ಬೋಣಿ ಆಕ್ಚುಲಿ ನಾನು ಅಲ್ಲಿ ಸ್ಟೇ ಆಗಿ ತುಂಬಾ 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 ಒಳ್ಳೆ ಕೆಲಸ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಯ್ತಿತ್ತು. ಆ ಫುಡ್ ಮಾತ್ರ ತುಂಬಾ ಡೇಂಜರ್ ಆಗಿದೆ. ಸ್ಟಾರ್ಟ್ ಆಯ್ತು ನನ್ ಕಷ್ಟಪಡು. ಹವಾ ಹವಾ ಅದಕ್ಕೆ ಈ ಪ್ರಾಸೆಸ್ನೆಲ್ಲ ಬೆಳಗಿನ ಪಾಸ್ ಮಾಡ್ತಾರೆ. ಜಸ್ಟ್ ಇದು ಬೀಳ್ತಿದ್ದೆ, ಹಿಂಗೆ ತಪ್ಸ್ಕೊಂಡ್ಬಿಟ್ಟೆ. ನೂಲಂಚು ಗ್ಯಾಪಲ್ಲಿ ತಪ್ಸ್ಕೊಂಡ್ಬಿಟ್ಟೆ. ಒಮ್ಮೆಗ ಅಡ್ವೆಂಚರ್ ಅಂತ ಹೇಳಿದ್ರೆ ತುಂಬಾ ಅಡ್ವೆಂಚರ್ ರೋಡ್. ನಿಲ್ಸಕ್ಕೆ ಬಿಡ್ತಿಲ್ಲ, ಹಿಂದಿಂದನೂ ನೋಡಿದುಂಟು. ತುಂಬಾ ಅಡ್ವೆಂಚರ್ ಆಗಿತ್ತು. ಓ ಮೈ ಗಾಡ್, ಒಂದು ಜಾಗದಲ್ಲಿ ಸ್ಲಿಪ್ ಆಗಿ ಬೆಳಗ್ಗೆ ಹೋಯ್ತಿದ್ದೆ. ಅದೇನೋ ಒಂದು ಪಿನ್ ಪಾಯಿಂಟ್ ಅಲ್ಲಿ ಹಂಗೆ ಬ್ಯಾಲೆನ್ಸ್ ಆಗ್ಬಿಟ್ಟೆ. ಅಂತ ಹೇಳಿದ್ರೆ ಚಂಡಿ ಪಂಡಿ ಆಗ್ಬಿಡ್ತಿದ್ದೆ ಬಿದ್ದಿ. ಅಪ್ಪೋ, ಓ ಮೈ ಗಾಡ್, ಗೊತ್ತೇ ಆಗಿಲ್ಲ ನೋಡಿ, ಅದು ಹಂಗೆ ಹೋಗ್ಬಿಡ್ತಿದ್ದೆ ಕೆಳಗೆ. ಕದಂಗ್ಲಾ most adventure pass. Oh my god, ಸಾಧಿಸ್ಬಿಟ್ಟೆ. ಹಬ್ಬ ಹಬ್ಬ ಗೌಜಾಗಿದೆ. ಎಂತ ಆಫ್ ರೋಡ್ ರೀ, ಅಬ್ಬೋ ದೇವ್ರೆ. ಆಫ್ ರೋಡ್ಗಿಂತ ಶೂ ಚಂಡಿ ಆಗ್ಬಾರ್ದು ಅಂತ ಹೇಳಿದ್ರೆ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. भाई ये कितना दूर है इससे ऑफ रोड? हाँ, वहाँ पे थोड़ा अच्छा है नहीं, यहाँ से आपका हाँ 12-13 किलोमीटर तक ऐसे ही है. हाँ, फिर आपको हाईवे मिल जाएगा. फिर हाईवे मिल जाए. लेकिन हाईवे में थोड़ा पूरा गड्ढा है. हाँ हाँ, थोड़ा पूरा गड्ढा है हाईवे में, लेकिन उतना नहीं. हाँ हाँ. ಬೈಕರ್ಸ್ ಎಲ್ಲ ಹಾರಾಡ್ಕೊಂಡು ಬರ್ತಿದ್ದಾರೆ ಒಂದೇ ಟೈಮಿಗೆ. ಆ ಕಡೆಯಿಂದ ಈ ಕಡೆ ಮುಗಿಸ್ಬಿಟ್ಟು ಈ ಕಡೆ ಬರ್ತಿದ್ದಾರೆ, ನಾವು ಆ ಕಡೆ ಹೋಗ್ತಿದ್ದೀವಿ. ಸಖತ್ ಅಡ್ವೆಂಚರ್ ಆಗಿ ಥ್ರಿಲ್ಲಿಂಗ್ ಆಗಿದೆ. ಅದೇ ಸರ್ಚ್ ಗಂಟೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ಸುತ್ತೆ. ಸರ್ಚಿಂದ ಆ ಕಡೆ ಓಕೆ ಅನ್ಸುತ್ತೆ ಅಂತಲೇ ಕೇಳೋಕ್ಕಾಗೋದು, ಯಾಕೆ ಗೊತ್ತಿಲ್ಲಲ್ಲ. ಮಾಂತಲ್ಪೇಟೆಯಲ್ಲಿ ಆಫ್ ರೋಡ್ ಮಾಡಿದ್ದು ತುಂಬ ಯೂಸ್ ಆಯಿತು ಅಂತ ಹೇಳ್ಬೋದು ಇವಾಗ. ಯಾಕೆಂತಂದರೆ ಇಲ್ಲಾಂದರೆ ನನಗೆ ಯಾವುದೇ ಒಂದು ಐಡಿಯಾ ಸಿಗುತ್ತಿರಲಿಲ್ಲ ಎಲ್ಲಿ ಹೆಂಗೆ ಇಳಿಸ್ಬೇಕು ತೆಗಿಬೇಕು ಅಂತ. ಅಯ್ಯೋ, ವಾಟರ್ ಟೋರ್ಸ್ ಬರೋದನ್ನೇ ವಿಚಾರ ಆಗುತ್ತೆ, ಎಲ್ಲಿ ಇಳಿಸ್ಬೇಕು ಅಂತ ಗೊತ್ತಿಲ್ಲ ಈಗ. ಈ ಸೆಂಟ್ರಲ್ಲಿ ಹೋಗ್ಬಿಡೋದು ಅಂತ ಹಾಳಾಯ್ತಾರೆ. ನೋ ಪ್ರಾಬ್ಲಮ್, ಏನಾಗಲ್ಲ ಬಿಡು, ಆಯ್ತದೆ, ಏನು ಉಂಟಲ್ಲ. ಕಮಾನ್ ಅಲ್ಲ ಅಷ್ಟೇ.
ಫುಲ್ ಐಸ್ ಕಟ್ಟೆ ಜಾರ್ತಾ ಇದೆ. ಹ್ಯಾಂಡಲ್ ಬಾರ್ ವೈಬ್ರೇಷನ್ ಆಗ ಕೈಯಲ್ಲಿ ಒಂಥರ ನೋವಾಯ್ತಿದೆ. ತುಂಬ ಕೋಲ್ಡ್ ಆಗಿಬಿಟ್ಟಿದೆ, ಕೈ ಮರ ಗಟ್ಟಿ ಹೋಗಿದೆ. ಅದ ಕತೆ. ಬ್ರೇಕ್ ಮಾತ್ರ ಮುಟ್ಟದೆ ಜಾರ್ತದೆ, ಚಲ್ ಅಂತಿರ್ತುಂಟು. ಯಾವುದೊಂದು ಕೆಸರು ಊಟ ಪ್ರದೇಶ, ಯಾವ ರೋಡ್ ತಗೊಳ್ಳೋದು. ಬೋಣಿ ಬೋಣಿ ಆಯ್ತು. ಹತ್ತೋಡ ಸೆಲ್ಫ್ ಲೈ ಬರ್ತೆ. ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಅನ್ಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಡ್ ನೋಡಿ. ಒಂದೇ ಸ್ಟ್ರೆಚ್. ಬೀಳಕ್ಕಿರೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದ್ರೆ ಯಾವ ಗಾಡಿ ಹೋಗಿದ್ನ ಕಂಡಿಲ್ಲ. ಯಮ್ಮ ಬಚಾವಾದೆ. ಲೇ ಲಡಾಖ್, big salam for you. ಇನ್ನು ಇಲ್ಲೆಲ್ಲ ಸೈಡ್ ಮಾಡಿ ಒಂದು ಗ್ಯಾಪ್ ತಗೊಳ್ಳೇಬೇಕು. ಚಾರ್ಜ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಮಾಡೋದು ಸ್ಟಾರ್ಟ್ ಮಾಡೋದು ಕಡೆ. ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಆಮ್ಲೆಟ್. ನಾನೀಗ ಇರುವ ಜಾಗ ಸರ್ಚು. ಬೆಳಗ್ಗೆ 7:30 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರೈಡ್, ಇನ್ನೂ ಕೂಡ ಸ್ಟಾಪ್ ತಗೊಂಡಿಲ್ಲ. ಈಗ ಗಂಟೆ 10:30 ಆಗಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆರಾಮಾಗಿ ಇಲ್ಲಿಂದ ಹೊರಡುವ.